Hi everyone. Kalika Chetarike class A standard subject science English medium for the chapter 8 friction learning sheets activities solutions. So before going further, you know that Kalika Chetarike andre ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ. ಯಾಕೆ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂದರೆ ಏನು ಲರ್ನಿಂಗ್ ಗ್ಯಾಪ್ ಆಯಿತು ಡ್ಯೂರಿಂಗ್ ದ ಪ್ಯಾಂಡಮಿಕ್, ಆ ಲರ್ನಿಂಗ್ ಗ್ಯಾಪನ್ನು ಫಿಲ್ ಮಾಡೋದಕ್ಕೆ ಈ ಕಲಿಕಾ ಚೇತರಿಕೆ. ಸೊ ಯು ನೋ ದಟ್. ಸೊ ಈ ಚಾಪ್ಟರಲ್ಲಿ ನಾವು ಏನನ್ನು ರೀಕಾಲ್ ಮಾಡ್ತಾ ಇದ್ದೀವಿ ಅಂದರೆ ಮೋಷನ್, ಟೈಪ್ಸ್ ಆಫ್ ಮೋಷನ್, ಯೂನಿಫಾರ್ಮ್ ಸ್ಪೀಡ್, ನಾನ್ ಯೂನಿಫಾರ್ಮ್ ಸ್ಪೀಡ್, ವಾಟ್ ಯು ಸ್ಟಡಿಡ್ ಇನ್ 6th and 7th ಸ್ಟ್ಯಾಂಡರ್ಡ್, ಅದನ್ನು ರೀಕಾಲ್ ಮಾಡಿಕೊಂಡು ದೆನ್ ವಿ ವಿಲ್ ಗೋ ಫಾರ್ ದ ಫ್ರಿಕ್ಷನ್. ವೆಲ್ಕಮ್ ಟು ಧನು ಸ್ಟಾಕ್. These are the 5 learning outcomes. One is about motion, types of motion, and another one is distance traveled and measuring the speed, and the next one is uniform speed and non-uniform speed, and it is about a friction. Learning outcomes 1, learning sheet 1, activity 1. You can see the 2 picture, observe that, and question is, in the above pictures which one is moving and non-moving, justify your answer anta kelidare. So obviously you know that second one is moving because one man is pushing that, right? So the box is at rest in the picture 1 and it is in motion in picture 2 because man is pushing the object. That is the answer. Activity 2, can you identify what type of motions are these? What are the difference between every type of these motions? Now you know motion means it is a movement. Simple agi helbeku andre it is a change in position, right? It is a movement. So the different types of motion we have to now identify. Here 3 pictures are there, so we have to identify what type of motion. The first one is known as rectilinear motion, and what is the reason? The answer is in below, so that time I will explain. Then the second one is circular motion, and the third one is periodic motion or oscillatory motion. So what is the difference between this? Why all this called as the first one is called as a rectilinear, the second is a circular, and it is a periodic motion. See this circular, all this you studied in 6th standard. So once again we are going to recall that object move along a straight line. Any object is moving along a straight line, that is a rectilinear. One more example ಕೊಡಬೇಕು ಅಂದರೆ the students are march past ಮಾಡಿದಾಗ ಏನಾಗುತ್ತೆ, ನೀವು ಒಂದೇ ಲೈನಲ್ಲಿ ಮೂವ್ ಆಗ್ತಾ ಇರ್ತೀರಾ. ಸೊ ದಟ್ ಈಸ್ ಕಾಲ್ಡ್ ಆಸ್ ಎ rectilinear motion. Object moves such that its distance from fixed point remains same, that is for circular motion. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಒಂದು ಆಬ್ಜೆಕ್ಟ್ ಬಂದ್ಬಿಟ್ಟು ಇಟ್ ಈಸ್ ಮೂವಿಂಗ್ ದ ಸರ್ಕಂಫರೆನ್ಸ್ ಆಫ್ ದ ಸರ್ಕಲ್, ದಟ್ ಈಸ್ ಕಾಲ್ಡ್ ಆಸ್ ಎ ಸರ್ಕ್ಯುಲರ್ ಮೋಷನ್. ದ ನೆಕ್ಸ್ಟ್ ಒನ್ ಇಸ್ ಎ ಪೀರಿಯಾಡಿಕ್ ಮೋಷನ್ ಆರ್ ಆಸಿಲೇಟರಿ ಮೋಷನ್. ಸೊ ಇದು ಒಂದು ನೆಕ್ಸ್ಟ್ ಆಕ್ಟಿವಿಟಿ ಇದೆ, ಸೊ ಅವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ದಟ್ ಈಸ್ ಫ್ರಮ್ 7th ಸ್ಟ್ಯಾಂಡರ್ಡ್ ಆಕ್ಟಿವಿಟಿಯಲ್ಲಿ ಬಂದಿರುವಂಥ ಒಂದು ಆಕ್ಟಿವಿಟಿ ಅದು. ದ ನೆಕ್ಸ್ಟ್ ಲರ್ನಿಂಗ್ ಔಟ್ಕಮ್ಸ್ ಟು ಲರ್ನಿಂಗ್ ಶೀಟ್ 2 ಆಕ್ಟಿವಿಟಿ 1. ದಿಸ್ ಓನ್ಲಿ ಐ ಸೆಡ್, ಇದು ನಿಮಗೆ 7th ಸ್ಟ್ಯಾಂಡರ್ಡ್ ಅಲ್ಲಿ ಇದೆ. ಲುಕ್ ಅಟ್ ದಿಸ್ ಪಿಕ್ಚರ್ ಅಂಡ್ ಮೇಕ್ ಎ ಸಿಂಪಲ್ ಪೆಂಡುಲಮ್ ಅಂಡ್ ವೇ ಇಟ್, ಲಿಸ್ಟ್ ದ ರೀಡಿಂಗ್ಸ್ ಡಿಸ್ಕ್ರೈಬ್ಡ್ ಇನ್ ದಿಸ್ ಟೇಬಲ್. 4 ರೀಡಿಂಗ್ ಅನ್ನ ನಾವಿಲ್ಲಿ ಬರಿಬೇಕು. ಸೊ ಯು ಕ್ಯಾನ್ ಸಿ ದ ಬಾಬ್ ಇಯರ್. ಸೊ ನಿಮ್ಮ 7th ಸ್ಟ್ಯಾಂಡರ್ಡ್ ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಸೊ ಇದರಲ್ಲಿ ಇರುವಂಥದ್ದು. ಸೊ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಅಲ್ಲಿ ಓ ಅಂತ ಇದೆ ನೋಡಿ, ಒಂದು ಬಾಲ್ ಥರ ಇದೆ. ದಟ್ ಈಸ್ ನಥಿಂಗ್ ದ್ಯಾನ್ ಎ ಮೆಟಾಲಿಕ್ ಬಾಲ್. ದ ಮೆಟಾಲಿಕ್ ಬಾಲನ್ನ ಬಂದ್ಬಿಟ್ಟು ನಾವು ಅಲ್ಲಿ ಬಾಬ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಇದನ್ನ ಏನು ಮಾಡಿದ್ದಾರೆ ಅಂದರೆ ಇಟ್ ಈಸ್ ಕಾಲ್ಡ್ ಆಸ್ ಎ ಸಿಂಪಲ್ ಪೆಂಡುಲಮ್. ಓಕೆ, ಸೊ ಇಲ್ಲಿ ಈ ಮೆಟಾಲಿಕ್ ಬಾಬ್ ಇಸ್ ದ ಪೆಂಡುಲಮ್. ಸೊ ಈ ಬಾಬ್ ಏನು ಮಾಡಿದ್ರೆ ಇದನ್ನ ಮೂವ್ ಮಾಡೋದಕ್ಕೆ ಮೋಷನ್ ಸ್ಟಾರ್ಟ್ ಆದಾಗ ಇದು ಇಟ್ ಸ್ಟಾರ್ಟ್ಸ್ ಟು ಬಿಗಿನ್ ಮೋಷನ್, ದಟ್ ಈಸ್ ಕಾಲ್ಡ್ ಆಸ್ ಎ ಟು ಅಂಡ್ ಫ್ರೋ ಮೋಷನ್. ಟು ಅಂಡ್ ಫ್ರೋ ಮೋಷನ್ ಅಂದರೆ ಬ್ಯಾಕ್ ಆ್ಯಂಡ್ ಫೋರ್ತ್ ಮೋಷನ್. ಸಿ ಇವಾಗ ಅಲ್ಲಿ 0 ಅಲ್ಲಿದೆ, ಸಾರಿ ಓ ಎಲ್ಲಿದೆ, ಈ ಬಾಬ್ ಸ್ಟಾರ್ಟ್ಸ್ ಟು ಮೂವ್ ಫ್ರಮ್ ಓ ಟು ಎ ಆ್ಯಂಡ್ ಮತ್ತೆ ಎ ಇಂದ ಎಕ್ಸ್ಟ್ರೀಮಿಗೆ ಬಿ. ಸೊ ದೆನ್ ಬ್ಯಾಕ್ ಟು ಓ. ದಟ್ ಈಸ್ ಕಾಲ್ಡ್ ಆಸ್ ಎ ಇಟ್ ಈಸ್ ಕಂಪ್ಲೀಟಿಂಗ್ ಒನ್ ಆಸಿಲೇಷನ್ ಅಂತ ಹೇಳ್ತೀವಿ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ದ ಬಾಬ್ ಫ್ರಮ್ ದ ಓ ಪೊಸಿಷನ್ ಟು ಎ ಆ್ಯಂಡ್ ಎಕ್ಸ್ಟ್ರೀಮ್ ಟು ಬಿ. ಎ ಇಂದ ಓಗೆ ಸ್ಟಾಪ್ ಆಗಿ ಮತ್ತೆ ಓ ಇಂದ ಬಿಗೆ ಹೋಗೋದಿಲ್ಲ, ಓ ಇಂದ ಎ
and extreme to B, that is completing one oscillation. ಇವಾಗ ಅರ್ಥ ಆಗಿದೆ ನಿಮಗೆ. ಸೊ ನೆಕ್ಸ್ಟ್ ಇವಾಗ ಇಲ್ಲಿ ನಾನು ಈ ಎಕ್ಸ್ಪೆರಿಮೆಂಟ್ ಅಸ್ಯೂಮ್ ದಟ್ ಆ ಎಕ್ಸ್ಪೆರಿಮೆಂಟ್ ನಾನು ಮಾಡಿದ್ದೀನಿ. ಸೊ ಟೈಮ್ ಟೇಕನ್ ಫಾರ್ 20 ಆಸಿಲೇಷನ್ಗೆ ಸೊ ಈ ರೀತಿಯ ಒಂದು ವ್ಯಾಲ್ಯೂಸ್ ಬಂದಿದೆ. ಸೊ ಆ ಏನು ಬಂದಿದೆ 240 ಸೆಕೆಂಡ್, ಅದನ್ನು ನಾವು ಟೈಮ್ ಟೇಕನ್ ಫಾರ್ 20 ಆಸಿಲೇಷನ್ನು ಆ 20ನ ತಗೊಂಡು ನಾವು ಡಿವೈಡ್ ಮಾಡಿದರೆ 12 ಸೆಕೆಂಡ್ಸ್ ಬಂದಿದೆ ಆ್ಯಂಡ್ ಐ ಗಾಟ್ ಸೇಮ್ ವ್ಯಾಲ್ಯೂ. ಸೊ ಇವಾಗ ಇದು ಬೇಸ್ ಮಾಡಿ ಕ್ವೆಶನ್ಸ್ ಇದೆ. ಈಸ್ ದ ಫ್ರೀಕ್ವೆನ್ಸಿ ಆಫ್ ದ ಪೆಂಡುಲಮ್ ಇಸ್ ಸೇಮ್ ಇನ್ ಈಚ್ ಆಫ್ ಯುವರ್ ಅಬ್ಸರ್ವೇಷನ್ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಎಸ್. ನೋಡಿ ನಿಮಗೆ ಎಲ್ಲಾನು ಒಂದೇ ವ್ಯಾಲ್ಯೂ ಬಂದಿದೆ, 12 ಸೆಕೆಂಡ್ 12 ಸೆಕೆಂಡ್ 12 ಸೆಕೆಂಡ್ ಅಂಡ್ 12 ಸೆಕೆಂಡ್. ಎಸ್, ಫ್ರೀಕ್ವೆನ್ಸಿ ಆಫ್ ದ ಪೆಂಡುಲಮ್ ಇಸ್ ಸೇಮ್ ಇನ್ ಈಚ್ ಆಫ್ ದ ಅಬ್ಸರ್ವೇಷನ್. ವಾಟ್ ಈಸ್ ದ ಆಸಿಲೇಷನ್ ಪೀರಿಯಡ್ ಅಂದರೆ ಏನು ಅಂತ ಕೇಳಿದ್ದಾರೆ. ಆನ್ಸರ್ ಇಸ್ ದ ಟೈಮ್ ಟೇಕನ್ ಬೈ ದ ಪಾರ್ಟಿಕಲ್ ಫಾರ್ ಒನ್ ಕಂಪ್ಲೀಟ್ ಆಸಿಲೇಷನ್ ಈಸ್ ದ ಆಸಿಲೇಷನ್ ಪೀರಿಯಡ್. Next, learning outcomes 3, learning sheet 3, activity 1. Take a ball and roll it down on the slope. Identify the end point and the time required to cross it. Try this with different ball and calculated the speed. ಇಲ್ಲಿ ಸ್ಪೀಡನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಏನು ಹೇಳಿದ್ದಾರೆ ಅಂದರೆ, ಒಂದು ಬಾಲನ್ನು ತಗೊಳ್ಳಿ ಅಂಡ್ ರೋಲ್ ಇಟ್ ಡೌನ್ ಆನ್ ದ ಸ್ಲೋಪ್, ಎಂಡ್ ಪಾಯಿಂಟನ್ನು ಐಡೆಂಟಿಫೈ ಮಾಡಿ, ಹಾಗೆ ಟೈಮ್ ಎಷ್ಟು ರಿಕ್ವೈರ್ಡ್ ಆಯಿತು ಇದನ್ನು ಕ್ರಾಸ್ ಮಾಡೋದಕ್ಕೆ ಬೈ ಯೂಸಿಂಗ್ ದ ಡಿಫ್ರೆಂಟ್ ಬಾಲ್ಸ್. ಸೊ ಡಿಸ್ಟೆನ್ಸ್ ಟ್ರಾವೆಲ್ಡು, ಟೈಮ್ ಟೇಕನ್ನು. ಸೊ ಇದು ಫಾರ್ಮುಲಾ, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್. ಸೊ ಇಲ್ಲಿ ನಾನು ಆ ರೀತಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದಾಗ, ಸೊ 3 times ಐ ಟ್ರೈಡ್. ಸೊ ಆ 3 times ಟ್ರೈ ಮಾಡಿದಾಗ ವಿತ್ ಎ ಡಿಫ್ರೆಂಟ್ ಬಾಲ್ ಐ ಗಾಟ್ ದಿಸ್ ವ್ಯಾಲ್ಯೂಸ್. ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್ ಒಂದು ಸಲ 15 ಮೀಟರ್, ಇನ್ನೊಂದ್ಸಲ 12 ಮೀಟರ್, ಇನ್ನೊಂದ್ಸಲ 8 ಮೀಟರ್, ಮತ್ತು ಟೈಮ್ ಟೇಕನ್ 8 ಸೆಕೆಂಡ್ 6 ಸೆಕೆಂಡ್ 5 ಸೆಕೆಂಡ್. ಸೊ ವೆನ್ ಐ ಡಿವೈಡೆಡ್ ದಿಸ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂಡ್ ಟೈಮ್ ಟೇಕನ್ ಐ ಗಾಟ್ ದಿಸ್ ಆನ್ಸರ್. The next you can see here some places name is here, that is a station names: Yadgir, Raichur, Mantralayam, Guntkal, Bellary, Tumkur, Yeshwanpur Junction ಅಂತ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ಅರೈವಲ್ ಇದೆ ಮತ್ತು ಡಿಪಾರ್ಚರ್ ಇದೆ. ಆ ಕಡೆ ಡಿಸ್ಟೆನ್ಸು ಕಿಲೋಮೀಟರ್ ಎಷ್ಟು ಟ್ರಾವೆಲ್ ಆಯಿತು, ಸೊ ಇಷ್ಟು ಇಲ್ಲಿ ಡೀಟೇಲ್ಸ್ ಇದೆ. ಸೊ ಇನ್ ದ ಡೀಟೇಲ್ಸ್ ಅಬೌವ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಟ್ರೈನ್ ಓವರ್ ಟೈಮ್ ಇಸ್ ಕ್ಯಾಲ್ಕುಲೇಟೆಡ್ ಯೂಸಿಂಗ್ ದಿಸ್ ಡೇಟಾ. ನಾವು ಈ ಡೇಟಾನ ಇಟ್ಕೊಂಡು ಇವಾಗ ನಾವು ಟೈಮನ್ನು ಬಂದ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ, ಸ್ಪೀಡನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ, ಬಿಟ್ವೀನ್ ದಿಸ್ 2 ಸ್ಟೇಷನ್ ಡಿಸ್ಟೆನ್ಸ್ ಟ್ರಾವೆಲ್ಡು, ಟೈಮ್ ಟೇಕನ್ನು, ಸ್ಪೀಡ್ ಅಂತ ಇದೆ. ಇಲ್ಲಿ ಮತ್ತೆ ಅಲ್ಲಿ ನೀವು ಮೇಲೆ ನೋಡಿದರೆ ಶಾರ್ಟ್ ಫಾರ್ಮ್ ಇದೆ, ಯಾದಗಿರಿಗೆ YG, ರಾಯಚೂರು RC, ಮತ್ತು ಮಂತ್ರಾಲಯಂ AMALM. ಸೊ ರೈಟ್. ಸೊ ಇಲ್ಲಿ ಫಸ್ಟು ಸೀರಿಯಲ್ ನಂಬರಲ್ಲಿ ಅವ್ರು ಕೊಟ್ಟಿದ್ದಾರೆ YG ಮತ್ತು RC, ದಟ್ ಈಸ್ ಯಾದಗಿರಿ ಆ್ಯಂಡ್ ರಾಯಚೂರು. ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಂತ ಬಂದಾಗ ಫಸ್ಟು ನಾವೇನು ಮಾಡ್ತೀವಿ, ಈ ಕೊಟ್ಟಿದ್ದಾರಲ್ವಾ YG ಮತ್ತು RC, ಯಾದಗಿರಿ ಆ್ಯಂಡ್ ರಾಯಚೂರು, ಇಲ್ಲಿ ಡಿಸ್ಟೆನ್ಸ್ ಅಂತ ಇದೆ ನೋಡಿ, ಆ ಎರಡೂ ಡಿಸ್ಟೆನ್ಸ್ನ ನಾವು ಇಲ್ಲಿ ಬರ್ಕೊಂಡು, ಅಂದರೆ ಒಂದು 2629 ಇದೆ, ಇನ್ನೊಂದು 2569 ಇದೆ. ಸೊ ಅವೆರಡೂ ಡಿಸ್ಟೆನ್ಸನ್ನ ನಾವು ಮೈನಸ್ ಮಾಡಿದಾಗ ನಮಗೆ 68 ಕಿಲೋಮೀಟರ್ ಬರ್ತಾ ಇದೆ. ಇಲ್ಲಿ ನೋಡಿ ಎಷ್ಟು ಟೈಮ್ ಟೇಕನ್ನು, ಯಾದಗಿರಿಯಲ್ಲಿ ಡಿಪಾರ್ಚರ್ ಆಗಿರೋ ಟೈಮು ಮತ್ತು ಇಲ್ಲಿ ರಾಯಚೂರಿಗೆ ಅರೈವಲ್ ಆಗಿರೋ ಟೈಮ್. ಸೊ ಅದನ್ನು ಎರಡನ್ನೂ ತಗೊಂಡು ನಾವು ಮೈನಸ್ ಮಾಡಿದರೆ ನಮಗೆ 23 ಮಿನಿಟ್ಸ್ ಬಂದಿದೆ. ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಟೈಮ್ ಟೇಕನ್ ಬಂದ್ಬಿಟ್ಟು ಯಾದಗಿರಿಯಿಂದ ಡಿಪಾರ್ಚರ್ ಟೈಮು, ಹಾಗೆ ಮತ್ತೆ ನಾವು ರಾಯಚೂರಲ್ಲಿ ಅರೈವಲ್ ಆಯ್ತಲ್ವ ಆ ಟೈಮ್ ತಗೋಬೇಕು. ಆ ಟೈಮ್ ತಗೊಂಡಾಗ ನಮಗೆ ಅದನ್ನು ಮೈನಸ್ ಮಾಡಿದಾಗ 58 ಮಿನಿಟ್ಸ್ ಬಂತು. ಸೊ ಈ 68 ಕಿಲೋಮೀಟರ್ ಮತ್ತು ಡಿವೈಡೆಡ್ ಬೈ 58 ಮಿನಿಟ್ಸ್ ಬಂದಾಗ ನಮಗೆ ಸ್ಪೀಡ್ ಗೊತ್ತಾಗುತ್ತೆ, ದಟ್ ಈಸ್ 1.8 ಕಿಲೋಮೀಟರ್ ಪರ್ ಮಿನಿಟ್. ಇನ್ನೊಂದು ನೋಡಿ, ಮತ್ತು ರಾಯಚೂರು ಮಂತ್ರಾಲಯಂ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮತ್ತೆ ಡಿಸ್ಟೆನ್ಸ್ ಟ್ರಾವೆಲ್ಡು, ಸೊ ರಾಯಚೂರು ಮತ್ತು ಮಂತ್ರಾಲಯಂದು ಡಿಸ್ಟೆನ್ಸ್ ಟ್ರಾವೆಲ್ ತಗೋಬೇಕು ನಾವು, ಸೆಕೆಂಡ್ ಒನ್ ಮತ್ತು ಥರ್ಡ್ ಒನ್ ತಗೊಂಡು ಟೈಮ್ ಟೇಕನ್ನಿಗೆ ಬಂದ್ಬಿಟ್ಟು ನಾವು ಡಿಪಾರ್ಚರು ಮತ್ತು ಅರೈವಲ್ ತಗೊತಾ ಇದ್ದೀವಿ. ನೋಡಿ ಇಲ್ಲಿ ಡಿಪಾರ್ಚರು ಇಟ್ ಈಸ್ ಫ್ರಮ್ ಎ ರಾಯಚೂರು ಎಷ್ಟಿದೆ, 1 hour 17 minutes ಇದೆ. ಹಾಗೆ ಮಂತ್ರಾಲಯಂಗೆ ಅರೈವಲ್ ಆಗಿದ್ದು 140. ಸೊ ಅದನ್ನು ತಗೊಂಡು ಮೈನಸ್ ಮಾಡಿದಾಗ 23 ಮಿನಿಟ್ಸ್ ಬಂತು. ಸೊ 28 ಕಿಲೋಮೀಟರ್ ಮತ್ತು
3 ಮಿನಿಟ್ಸನ್ನ ಮತ್ತೆ ನಾವು ಡಿವೈಡ್ ಮಾಡಿದಾಗ 1.2. ಸೊ ಇಲ್ಲಿ ಫಸ್ಟ್ ಡಿಸ್ಟೆನ್ಸ್ ಟ್ರಾವೆಲಲ್ಲಿ ಮೈನಸ್ ಮಾಡ್ತೀರಾ, ಟೈಮ್ ಟೇಕನಲ್ಲಿ ಮೈನಸ್ ಮಾಡ್ತೀರಾ, ಸ್ಪೀಡಲ್ಲಿ ಅವೆರಡೂ ಬಂದಿರೋ ವ್ಯಾಲ್ಯೂನ ಡಿವೈಡ್ ಮಾಡಿದಾಗ ನಿಮಗೆ ಸ್ಪೀಡ್ ಸಿಗುತ್ತೆ. ಸೊ ಡೌಟ್, ಎನಿ ಡೌಟ್ ಯು ಕ್ಯಾನ್ ಆಸ್ಕ್ ಇನ್ ಎ ಕಮೆಂಟ್ ಸೆಕ್ಷನ್. ಸೊ ಇದನ್ನೆಲ್ಲ ನೀವು ಅದೇ ರೀತಿ ನೀವು ಮಾಡ್ಕೊಂಡು ಹೋಗಿ. ದ ಕ್ವೆಶನ್, ನೀವು ಸ್ಪೀಡನ್ನ ಒಂದ್ಸಲ ಎಲ್ಲ ಸೇಮ್ ಇದೆನಾ ಮತ್ತು ಎಲ್ಲ ಚೇಂಜಸ್ ಇದೆನಾ ಅನ್ನೋದನ್ನ ನೀವು ಒಂದ್ಸಲ ಚೆಕ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಕ್ವೆಶನ್ಸ್ ಇದೆ, ಅದು ಬೇಸ್ ಮಾಡಿ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಬೇಸ್ಡ್ ಆನ್ ದ ಅಬೋವ್ ಕ್ಯಾಲ್ಕುಲೇಷನ್ ಆಫ್ ಸ್ಪೀಡ್. Is it that train is traveling all the time in same speed? No, train is traveling at different speed. ನೀವು ಅಬ್ಸರ್ವ್ ಮಾಡಿದ್ರಿ, ಇವಾಗ ನೀವು ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ಸೊ ಕ್ಯಾಲ್ಕುಲೇಟ್ ಮಾಡಿ ನೀವು ನೋಡ್ತೀರಾ ಎಲ್ಲ ಒಂದೇ ಟೈಮಲ್ಲೇ ಇದು ಟ್ರಾವೆಲ್ ಆಗಿದೆನಾ ಅಂದರೆ ನೋ, ಟ್ರೈನ್ ಇಸ್ ಟ್ರಾವೆಲಿಂಗ್ ಅಟ್ ಡಿಫ್ರೆಂಟ್ ಸ್ಪೀಡ್. ಬಿಟ್ವೀನ್ ವಿಚ್ 2 stations ದ ಟ್ರೈನ್ ಟ್ರಾವೆಲ್ಡ್ ವಿತ್ ಹೈ ಸ್ಪೀಡ್. ಸೊ ನೀವು ಅಲ್ಲಿ ಚೆಕ್ ಮಾಡಿದರೆ ಬಿಟ್ವೀನ್ ಯಾದಗಿರ್ ಅಂಡ್ ರಾಯಚೂರ್ ಆನ್ಸರ್ ಸಿಗುತ್ತೆ. The next third one is, if the train travels in a constant speed, then what type of motion is this? So ಇದು ಯೂನಿಫಾರ್ಮ್ ಮೋಷನ್ನ, ಅದು ಯೂನಿಫಾರ್ಮ್ ಸ್ಪೀಡ್ ಆರ್ ನಾನ್ ಯೂನಿಫಾರ್ಮ್ ಸ್ಪೀಡ್ ಅನ್ನೋದನ್ನ ಹೇಳಬೇಕು. ದಿಸ್ ಇಸ್ ಫ್ರಮ್ ದ ಕ್ಲಾಸ್ 7th ಸ್ಟ್ಯಾಂಡರ್ಡ್. ಇಫ್ ದ ಟ್ರೈನ್ ಟ್ರಾವೆಲ್ಸ್ ಇನ್ ಎ ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಇಟ್ ಈಸ್ ಸೆಟ್ ಟು ಬಿ ಇನ್ ಯೂನಿಫಾರ್ಮ್ ಮೋಷನ್. ನಾನು 2 ಎಕ್ಸಾಂಪಲನ್ನು ಕೊಡ್ತೀನಿ ಅದಕ್ಕೆ, ಯೂನಿಫಾರ್ಮ್ ಮೋಷನ್ ಆ್ಯಂಡ್ ನಾನ್ ಯೂನಿಫಾರ್ಮ್ ಮೋಷನ್. ಒಂದು ಎಕ್ಸಾಂಪಲ್ ಈಸಿಲಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೋಡಿ, ಇವಾಗ ಸೋಲ್ಜರ್ಸ್ ಪರ್ಫಾರ್ಮಿಂಗ್ ಎ ಮಾರ್ಚ್ ಪಾಸ್ಟ್. ಸೊ ಅವ್ರು ಏನು ಮಾಡ್ತಾರೆ, ರಿಪೀಟ್ಸ್ ಎವ್ರಿ ಸ್ಟೆಪ್ಪನ್ನು ಏನು ರಿಪೀಟ್ ಮಾಡ್ತಾರೆ ಆಫ್ ಈಕ್ವಲ್ ಡಿಸ್ಟೆನ್ಸ್ ಇನ್ ಈಕ್ವಲ್ ಟೈಮ್, ರೈಟ್? ಈಕ್ವಲ್ ಟೈಮಲ್ಲಿ ಆ ಡಿಸ್ಟೆನ್ಸು ರಿಪೀಟ್ ಆಗುತ್ತೆ. ನೀವು ಸ್ಟೂಡೆಂಟ್ಸು ಒಂದು 20 ಸ್ಟೂಡೆಂಟ್ಸು ಒಂದು 200 ಮೀಟರ್ ರನ್ನಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅಂದರೆ ಈಸ್ ದೇ ಆರ್ ಕಂಪ್ಲೀಟಿಂಗ್ ದ ರೇಸ್ ಇನ್ ದಿ ಸೇಮ್ ಟೈಮ್? ನೋ, ರೈಟ್? ದಟ್ ಈಸ್ ಕಾಲ್ಡ್ ಆಸ್ ಎ ನಾನ್ ಯೂನಿಫಾರ್ಮ್ ಸ್ಪೀಡ್. ಅರ್ಥ ಆಯ್ತಾ? ಸೊ ನೆಕ್ಸ್ಟ್, ಇಫ್ ದ ಟ್ರೈನ್ ಟ್ರಾವೆಲ್, ಇವಾಗ ಈ ಕ್ವಶನ್ ನಿಮಗೆ ಅರ್ಥ ಆಗಿರುತ್ತೆ. ಇಫ್ ದ ಟ್ರೈನ್ ಟ್ರಾವೆಲ್ ಇನ್ ಎ ಕಾನ್ಸ್ಟೆಂಟ್ ಸ್ಪೀಡ್, ದೆನ್ what type of motion is this? So it is a uniform motion. What explains the average speed with journey? So answer is average speed and journey na what explains andre average speed is calculated, right, by dividing the total distance. So that something has traveled by the total amount of time. ಅಲ್ಲಿ ನಾವು ಟೋಟಲ್ ಡಿಸ್ಟೆನ್ಸು ಮತ್ತು ಟೈಮನ್ನು ತಗೊಂಡು ತಾನೇ ನಾವು ಅಲ್ಲಿ ಮೈನಸ್ ಮಾಡಿ ಆಮೇಲೆ ಅಲ್ಲಿ ಡಿವೈಡ್ ಮಾಡಿದ್ದು. ಇಟ್ ಟುಕ್ ಇಟ್ ಟು ಟ್ರಾವೆಲ್ ಟು ದಟ್ ಡಿಸ್ಟೆನ್ಸ್. ದಟ್ ಆನ್ಸರ್ ಯು ಹ್ಯಾವ್ ಟು ರೈಟ್. ಅಂಡರ್ಸ್ಟುಡ್? ದ ನೆಕ್ಸ್ಟ್, ಲರ್ನಿಂಗ್ ಔಟ್ಕಮ್ಸ್ 4. ಲರ್ನಿಂಗ್ ಶೀಟ್ 4, ಆಕ್ಟಿವಿಟಿ 1. ಡೂ ದ ಆಕ್ಟಿವಿಟಿ ಯುವರ್ ಸೆಲ್ಫ್ ಅಕಾರ್ಡಿಂಗ್ ಟು ಇನ್ಸ್ಟ್ರಕ್ಷನ್ ಗಿವನ್ ಹಿಯರ್. ಥಿಂಕ್ ಅಬೌಟ್ ದ ರೀಸನ್ಸ್ ಆ್ಯಂಡ್ ದೆನ್ ಡಿಸ್ಕಸ್ ಇಟ್ ವಿತ್ ಯುವರ್ ಟೀಚರ್. ಯು ಕ್ಯಾನ್ ಸಿ ಹಿಯರ್ one activity. We have to do this. So this activity can be done using a toy car or ball. ಒಂದು ಬಾಲ್ ತಗೊಂಡು ನೀವು ಈ ಆಕ್ಟಿವಿಟಿನ ಮಾಡಬಹುದು. ಮೇಕ್ ದ ಇನ್ಕ್ಲೈನ್ ಆಸ್ ಶೋನ್ ಇನ್ ದ ಪಿಕ್ಚರ್. ಆ ರೀತಿ ಒಂದು ನೀವು ಸೆಟ್ ಮಾಡ್ಕೋಬೇಕು. ಲೆಟ್ ದ ಬಾಲ್ ಆರ್ ಟಾಯ್ ಕಾರ್ ಮೂವ್. ಮೆಷರ್ ಹೌ ಫಾರ್ ಇಟ್ ಹ್ಯಾಸ್ ಮೂವ್ಡ್ ಆನ್ ದ ಸಿಮೆಂಟ್ ಫ್ಲೋರ್. ಸಿಮೆಂಟ್ ಫ್ಲೋರಲ್ಲಿ ಸೊ ಆ ರೀತಿ ನೀವು ಇನ್ಕ್ಲೈನ್ಡ್ ಒಂದು ವುಡ್ಡನ್ನು ಆ ರೀತಿ ಇಟ್ಟು ನೀವೇನು ಮಾಡ್ತೀರಾ, ಒಂದು ಬಾಲನ್ನು ಇಲ್ಲಾಂದರೆ ಒಂದು ಟಾಯ್ ಕಾರನ್ನು ಅಲ್ಲಿ ರೋಲ್ ಮಾಡ್ತೀರಾ. ಸೊ ಅದು ಎಲ್ಲಿವರೆಗೂ ಅದು ಮೂವ್ ಆಯಿತು ಆನ್ ದ ಸಿಮೆಂಟ್ ಫ್ಲೋರ್ ಆರ್ ಅದರ್ವೈಸ್ ಆನ್ ಎ ಟೈಲ್ಸ್ ಅಂತ ನೀವು ಚೆಕ್ ಮಾಡಬೇಕು. ರಿಪೀಟ್ ದ ಆಕ್ಟಿವಿಟಿ ಆನ್ ಎ ಕ್ಲಾತ್. ಮತ್ತೆ ಅದ್ರ ಮೇಲೆ ಬಟ್ಟೆ ಹಾಕಿ ಮತ್ತೆ ನೀವು ಅದ್ರ ಬಾಲನ್ನು ಅಲ್ಲಿ ಮೂವ್ ಮಾಡಬೇಕು. ಸೊ ಮತ್ತೆ ಸ್ಯಾಕ್ ಅಂದರೆ ಗೋಣಿಚೀಲ, ಅದನ್ನು ಹಾಕ್ಬಿಟ್ಟು ನೀವು ಮತ್ತೆ ಒನ್ಸ್ ಅಗೇನ್ ಯು ಹ್ಯಾವ್ ಟು ಡೂ ದ ಆಕ್ಟಿವಿಟಿ. ಸೊ ಮೆಷರ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್. ಎಷ್ಟುವರೆಗೂ ಅದು ಮೂವ್ ಆಗಿದೆ, ಎಲ್ಲಿ ಹೋಗಿ ಸ್ಟಾಪ್ ಆಗಿದೆ. ಸೊ ಆ ಡಿಸ್ಟೆನ್ಸ್ ಟ್ರಾವೆಲ್ಡನ್ನು ನೀವು ಮೆಷರ್ ಮಾಡ್ಕೋಬೇಕು. ಸೊ ಇಲ್ಲಿ ಆನ್ಸರ್, ದ ಡಿಸ್ಟೆನ್ಸ್ ಕವರ್ಡ್ ಬೈ ದ ಬಾಲ್ ಇಸ್ ಡಿಫ್ರೆಂಟ್ ಎವ್ರಿ ಟೈಮ್, ರೈಟ್? ಯಾಕೆ? ಬಿಕಾಸ್ ಆಫ್ ದ ಡಿಫ್ರೆಂಟ್ ಅಮೌಂಟ್ಸ್ ಆಫ್ ಫ್ರಿಕ್ಷನ್ ಪ್ರೊವೈಡೆಡ್ ಬೈ ಡಿಫ್ರೆಂಟ್ ಸರ್ಫೇಸಸ್. ದ ಡಿಸ್ಟೆನ್ಸ್ ಕವರ್ಡ್ ವಿತ್ ಎ ಲೇಯರ್ ಆಫ್ ಸಿಮೆಂಟ್ ಇಸ್ ಲೀಸ್ಟ್ ಆಸ್ ದಿಸ್ ಸರ್ಫೇಸ್ ಪ್ರೊವೈಡ್ಸ್ ದ ಮ್ಯಾಕ್ಸಿಮಮ್ ಫ್ರಿಕ್ಷನ್. ಬಿಫೋರ್ ಎಕ್ಸ್ಪ್ಲೇನಿಂಗ್ ದಿಸ್, ಈ ಟೇಬಲನ್ನು ಒಂದ್ಸಲ ಆಕ್ಟಿವಿಟಿ ಏನು ನಾವು ಮಾಡಿದ್ದು ಅದನ್ನು ಇಲ್ಲಿ ರಿಸಲ್ಟನ್ನು ಬರೆದಿದ್ದೀನಿ. ಸೊ ಇದನ್ನು 4 times ಈ ಟ್ರೈ ಮಾಡಿದಾಗ
the floor with where the ಟೈಲ್ಸ್ ಆರ್ ಲೇಡ್, ಇನ್ನೊಂದು ಸ್ಯಾಂಡಿ ಗ್ರೌಂಡು, ಮತ್ತು ಫ್ಲೋರ್ ವಿತ್ ಕ್ಲಾತ್ ಆ್ಯಂಡ್ ಫ್ಲೋರ್ ವಿತ್ ಸ್ಯಾಕ್. ಸೊ ಇದನ್ನು ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ ಟ್ರಾವೆಲ್ ಸರ್ಫೇಸ್. ಸೊ ಇದ್ರ ನಾನು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಸೊ ಫಸ್ಟ್ ಏನಾಯಿತು ಅಂದರೆ ಆ ಬಾಲ್ ಬಂದ್ಬಿಟ್ಟು 5 ಮೀಟರ್ ಟ್ರಾವೆಲ್ ಆಗಿದೆ ಡಿಸ್ಟೆನ್ಸು. ಹಾಗೆ ಸೆಕೆಂಡ್ ಟೈಮ್ 6 ಮತ್ತು ಮೀಟರು, ಮತ್ತು ಥರ್ಡ್ ಟೈಮ್ 5.5 ಮೀಟರ್, ಮತ್ತು ಸ್ಯಾಂಡಿ ಗ್ರೌಂಡಲ್ಲಿ ಸೊ ಐ ಗಾಟ್ ದಿಸ್ ವ್ಯಾಲ್ಯೂ 1.3 ಮೀಟರ್, 1 ಮೀಟರ್, 1.5 ಮೀಟರ್ ಆ್ಯಂಡ್ 1.3 ಮೀಟರ್, ಆ್ಯಂಡ್ ಫ್ಲೋರ್ ವಿತ್ ಕ್ಲಾತ್ 3 ಮೀಟರ್, 3, 3.5 and 3.2, floor with sack 2.8, 2.3, 2.5, 2.5 meter. So this is my reading. ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ದ ಮೋಸ್ಟ್ ಟ್ರಾವೆಲ್ ಸರ್ಫೇಸ್ ಯಾವುದು ಅಂತ ಕೇಳಿದ್ದಾರೆ. ಸೊ ದ ಫ್ಲೋರ್ ವೇರ್ ದ ಟೈಲ್ಸ್ ಆರ್ ಲೇಡ್, ರೈಟ್. ದೆನ್ ಸರ್ಫೇಸ್ ದಟ್ ಬಾಲ್ ಮೂವ್ ದ ಶಾರ್ಟೆಸ್ಟ್ ಡಿಸ್ಟೆನ್ಸು. ನೀವು ಅಲ್ಲಿ ಮೇಲೆ ಇದು ಟೇಬಲಲ್ಲಿ ಇರೋದನ್ನ ನೀವು ನೋಡಿದರೆ ಎಲ್ಲಿ ಬಾಲ್ ಶಾರ್ಟೆಸ್ಟ್ ಡಿಸ್ಟೆನ್ಸಲ್ಲಿ ಮೂವ್ ಆಗಿದೆ ಅಂದರೆ ಯು ಕ್ಯಾನ್ ಸಿ ದೇರ್ ಇಟ್ ಈಸ್ ಇನ್ ಎ ಸ್ಯಾಂಡಿ ಗ್ರೌಂಡ್. ದೆನ್ ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಕಾಸಸ್ ದ ಬಾಲ್ ಟು ಮೂವ್ ಆನ್ ಎ ಡಿಫ್ರೆಂಟ್ ಸರ್ಫೇಸ್ ಬೈ ರೈಟಿಂಗ್ ಇಟ್ ಇನ್ ಇನ್ಕ್ರೀಸ್ಡ್ ಆರ್ಡರ್. ಅಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಸೊ ಇನ್ಕ್ರೀಸಿಂಗ್ ಆರ್ಡರನ್ನು ಬರಿಬೇಕು ಅಂದರೆ ಸೊ ನೀವು ಅಲ್ಲಿ ಮೇಲೆ ಆ ಟೇಬಲನ್ನು ಗಮನಿಸಿದಾಗ ಇಟ್ ಕಮ್ಸ್ ಫಸ್ಟ್ ಸ್ಯಾಂಡಿ ಗ್ರೌಂಡ್ ಫ್ಲೋರ್ ವಿತ್ ಎ ಸ್ಯಾಕ್, ಸೆಕೆಂಡ್ ಫ್ಲೋರ್ ವಿತ್ ಕ್ಲಾತ್ ಆ್ಯಂಡ್ ದ ಫ್ಲೋರ್ ವೇರ್ ಅಲ್ಲಿ ಟೈಲ್ಸ್ ಅಂತ ಆಗಿದೆ, TAILS, ಸ್ಪೆಲ್ಲಿಂಗ್ ಮಿಸ್ಟೇಕ್, TILES ಸಾರಿ TILES ಅಂತ ಮಾಡ್ಕೊಳ್ಳಿ ಅದನ್ನು, ವೇರ್ ಟೈಲ್ಸ್ ಆರ್ ಲೇಡ್. ಸೊ ಇಲ್ಲಿ ಫ್ರಿಕ್ಷನ್ ಅಂದರೆ ಏನು? ಸೊ ನೀವು ಆಲ್ರೆಡಿ ಇವಾಗ ಕಲಿತಾ ಇದ್ದೀರಾ. ಫ್ರಿಕ್ಷನ್ ಅಂದರೆ ಎ ಫೋರ್ಸ್ ವಿಚ್ ಮೇಕ್ಸ್ ಮೂವಿಂಗ್ ಆಬ್ಜೆಕ್ಟ್ ಟು ಸ್ಟಾಪ್. ಸೊ ಇಲ್ಲಿ ಆಬ್ಜೆಕ್ಟ್ಗಳು ಡಿಫ್ರೆಂಟ್, ಒಂದು ಆಬ್ಜೆಕ್ಟನ್ನು ತಗೊಂಡಿದ್ದೀವಿ, ಬಟ್ ದ ಅನದರ್ ಒನ್ ಇಸ್ ಎ ಡಿಫ್ರೆಂಟ್ ಸರ್ಫೇಸ್ ಇದೆ, ರೈಟ್. ಸೊ ಈ ಬಾಲ್ ಸರ್ಫೇಸು ಮತ್ತು ಈ ಏನು ಬಾಲ್ ಮೂವ್ ಆಯ್ತಲ್ವಾ, ದ ಫ್ಲೋರ್ ವೇರ್ ದ ಟೈಲ್ಸ್ ಆರ್ ಲೇಡ್, ಆ ಸರ್ಫೇಸು, ಆ ಎರಡೂ ಸರ್ಫೇಸಲ್ಲಿ ಇರ್ರೆಗ್ಯುಲರಿಟೀಸ್ ಇರುತ್ತೆ. ಇರ್ರೆಗ್ಯುಲರಿಟೀಸ್ ಇದ್ದಾಗ ಏನಾಗುತ್ತೆ, ಫ್ರಿಕ್ಷನ್ ಕಾಸ್ ಆಗುತ್ತೆ. ಸೊ ಎಲ್ಲಿ ಮೋರ್ ಇರ್ರೆಗ್ಯುಲರಿಟೀಸ್ ಇರುತ್ತೋ ಅಲ್ಲಿ ಮೋರ್ ಫ್ರಿಕ್ಷನ್ ಇರುತ್ತೆ. ಅಂದರೆ ಆ ಸರ್ಫೇಸು ಯಾವುದು ರಫ್ ಸರ್ಫೇಸ್ ಇರುತ್ತೋ ಅಲ್ಲಿ ಮೋರ್ ಇರ್ರೆಗ್ಯುಲರಿಟೀಸ್ ಇರುತ್ತೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ಫ್ರಿಕ್ಷನ್ ಬಂದ್ಬಿಟ್ಟು ಮೋರ್ ಇರುತ್ತೆ. ಹಾಗೆ ಎಲ್ಲಿ ಸರ್ಫೇಸ್ ಬಂದ್ಬಿಟ್ಟು ಸ್ಮೂತ್ ಆಗಿರುತ್ತೆ ಮತ್ತು ದೇ ಹ್ಯಾವ್ ಎ ಲೆಸ್ ಇರ್ರೆಗ್ಯುಲಾರಿಟೀಸ್, ದೆನ್ ಇಟ್ ಈಸ್ ಅಬೌಟ್ ಎ ಲೆಸ್ ಫ್ರಿಕ್ಷನ್. ಸೊ ಇದೇ ಅಲ್ವಾ ನೀವು ಇವಾಗ ಓದಿರೋದು. ಸೊ ಅದು ಬೇಸ್ ಮಾಡಿನೇ ಇವಾಗ ಈ ಎಕ್ಸ್ಪೆರಿಮೆಂಟ್. ಸೊ ದಿಸ್ ಇಸ್ ದ ರಿಸಲ್ಟ್. ಇಫ್ ದೇರ್ ಇಸ್ ಎ ಸರ್ಫೇಸ್ ವೇರ್ ದ ಎನರ್ಜಿ ಆಫ್ ದ ಬಾಲ್ ಡಸ್ ನಾಟ್ ಅಲೌ ಟು ಮೂವ್, ವಾಟ್ ಈಸ್ ದ ಇಂಪ್ಯಾಕ್ಟ್ ಆನ್ ದ ಮೋಷನ್ ಆಫ್ ದ ಆಬ್ಜೆಕ್ಟ್? ಕ್ವೆಶನ್ನು, ದೇರ್ ಇಸ್ ಎ ಸರ್ಫೇಸ್ ವೇರ್ ದ ಎನರ್ಜಿ ಆಫ್ ದ ಬಾಲ್ ಡಸ್ ನಾಟ್ ಅಲೌ ಟು ಮೂವ್. ಸೊ ಏನಾಗುತ್ತೆ ರಿಸಲ್ಟು? ದ ಆಬ್ಜೆಕ್ಟ್ ಏನಾಗುತ್ತೆ, ದ ಆಬ್ಜೆಕ್ಟ್ ವಿಲ್ ಕೀಪ್ ಆನ್ ಮೂವಿಂಗ್, ಫ್ರಿಕ್ಷನ್ ಅಪೋಸ್ ದ ರಿಲೇಟಿವ್ ಮೋಷನ್ ಆಫ್ ಆಬ್ಜೆಕ್ಟ್ಸ್. In its absence, a moving object will not stop and will continue to move. The next, learning outcome 5, learning sheet 5, activity 1. Which of the following pictures indicates a collision, increase or a decrease in friction? Identify and write. So we have to see here friction increasing or decreasing. By seeing the picture you have to write. So first one is vehicle's tire, it is increased friction. Second one is since spreading the powder on the carom board, it is a reduced friction. And third one is when putting grease, it is a reduced friction. When oiling the joints, it is a reduced friction. Football player wears shoes that have spikes to increase friction. So activity 2, tie a string around a brick and pull the brick out of a spring balance. You need to apply some force. Mark the spring balance index as soon as the brick begins to move. Continue pulling the brick. Notice the change in the spring balance index. Perform the experiment at least 3 times ಅಂತ ಹೇಳಿದ್ದಾರೆ. ಸೊ ಸ್ಪ್ರಿಂಗ್ ಬ್ಯಾಲೆನ್ಸಲ್ಲಿ ನಾವು ಈ ಬ್ರಿಕ್ಕನ್ನು ಟೈ ಮಾಡಿದ್ದೀವಿ. ಸೊ ಮಾಡಿಬಿಟ್ಟು ಅದನ್ನು ಫಸ್ಟು ಬಿಫೋರ್ ದ ಬ್ರಿಕ್ ಮೂವ್ಸ್, ಆ ಬ್ರಿಕ್ಕಿಂದು ಗ್ರಾಮ್ ಎಷ್ಟು ವೆಯ್ಟ್ ಇತ್ತು ಅಂದರೆ 100 ಗ್ರಾಮ್ ಇತ್ತು. ಆಮೇಲೆ ಅದು ಮೂವ್ ಸ್ಟಾರ್ಟ್ ಆದಾಗ ಸ್ಪ್ರಿಂಗ್ ಬ್ಯಾಲೆನ್ಸ್ ಇಂಡೆಕ್ಸ್ ಆಸ್ ಸೂನ್ ಆಸ್ ದ ಬ್ರಿಕ್ ಬಿಗಿನ್ಸ್ ಟು ಮೂವ್ ಇಟ್ ಈಸ್ 150 ಗ್ರಾಮ್.
ಹಾಗೆ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಅದನ್ನು ಪುಲ್ ಮಾಡಿದಾಗ. ಸೊ ಇಟ್ ಈಸ್ ಶೋಯಿಂಗ್ 170 ಗ್ರಾಮ್. ಸೊ ಯು ಕ್ಯಾನ್ ಸಿ ದ ರಿಸಲ್ಟ್ ಇಯರ್. 3 times ಈ ಎಕ್ಸ್ಪೆರಿಮೆಂಟನ್ನು ಮಾಡಿದಾಗ ನನಗೆ ಸಿಕ್ಕಿರೋಂಥ ರಿಸಲ್ಟ್ ಇದು. ಕ್ವೆಶನ್ ಇಸ್, from the above information discuss which one is high and why, write your decision. So obviously it is which one is high you know by seeing the value. So while continue to pull the brick, the force of friction always acts in the opposite direction of applied force. As the force applied, the force of friction also increases. Activity 3. Look at these pictures and classify them as stationary, slippery and tumbling, rolling and colliding anta helidare. So here 2 picture is there. So in first one is rolling friction and second one is a sliding friction. From the above activities, which one has more frictional force? Give reason. Answer is sliding friction is greater than rolling friction. So because as the area of contact is less in the case of rolling than in the case of sliding, that is the reason the sliding friction has a greater frictional force. Activity 4. From the following activities, which friction needed? Write friction needed or not needed. So here 4 activities there. To apply for car brake needed, to ride bike needed, to stop flying also needed, play for skateboard it is not needed. Now we are in end. I will check my understanding myself what is frictional force. So after doing all these activities, now you gain a knowledge, so you can write the answer now. Friction is the force that opposes motion between any surface that are in contact. Which type of force that helps you to write on the blackboard? Answer, frictional force helps us in writing on the blackboard. Push the book on the table and reason it why it stops moving after a while. Because of the force of friction that acts between the surface of the book and the table. The matchbox rough top is struck with the fire stick. The fire is ignited. Why? Because the friction produces heat. Which one of this is easier to hold? A pot or glass? Why? Give the reason. The surface of a pot is rough as it is made from mud. Mud offers more friction than glass, so it is easier to hold a glass. Friction is dangerous in some occasions. Explain with an example. Friction causes wear and tear in objects. Friction causes wear and tear in objects out the materials, whether they are screws, ball bearing or a soles of shoes. Give to application of frictional increase and decrease. So increased friction, brake pads in the brake system of bicycles and automobiles. Kabaddi players rub their hands with soil. Decreased friction, sprinkle the fine powder on the carom board. Use grease between the machines. ಅದು M ಬಿಟ್ಟೋಗಿದೆ, ACHINESS ಇದೆ. ಸೊ A ಬಿಫೋರ್ M ಹಾಕ್ಕೊಳ್ಳಿ, MACHINESS. Football player wear shoes with spikes. Why? Give the reason. Spikes will produce larger frictional force than the normal shoes. The spikes will help in preventing the sports players from slipping on the ground, and sportsmen use shoes with spikes. Grease applied on the moving part of the machines. Why? Give the reason. Because thin layer is formed and moving surfaces do not directly rub against each other, interlocking of irregularities is avoided to a greater extent. Movements become smooth. So we completed activity solutions. The next chapter is sound. In next ವಿಡಿಯೋದಲ್ಲಿ ಇದರಲ್ಲಿ ಬರೋ ಅಂಥ ಆ್ಯಕ್ಟಿವಿಟಿ ಸೊಲ್ಯೂಷನನ್ನು ನೋಡೋಣ. ಸೊ ಅದಕ್ಕೆ ಮುಂಚೆ ನನ್ನ ಎಲ್ಲ 4000 ಸಬ್ಸ್ಕ್ರೈಬರ್ಸಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ಒಂದು ಆ್ಯಡೆಡ್ ಎನ್ಕರೇಜ್ಮೆಂಟ್ ಅದು ಆ್ಯಕ್ಚುಲಿ.
ಸೊ ರಿಯಲಿ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು ಆಲ್ ಮೈ ಸಬ್ಸ್ಕ್ರೈಬರ್ಸ್. ಹಾಗೆ ಫಸ್ಟ್ ಟೈಮ್ ಯಾರು ವಿಸಿಟ್ ಮಾಡಿದ್ದೀರೋ ರಿಕ್ವೆಸ್ಟ್ ಒಂದೇ, ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ಅದೇ ನಮಗೆ ಆ್ಯಡೆಡ್ ಎನ್ಕರೇಜ್ಮೆಂಟ್. ಮತ್ತು ನಿಮ್ಮನ್ನು ಇನ್ನೊಂದು ನೆಕ್ಸ್ಟ್ ಸೆಷನಲ್ಲಿ ಮೀಟ್ ಮಾಡ್ತೀನಿ. ಸೊ ಈ ಏನು ಲರ್ನಿಂಗ್ ಶೀಟ್ಸನ್ನು ನಾವು 8th ಸ್ಟ್ಯಾಂಡರ್ಡಿಗೆ ಸೋಷಿಯಲ್ ಮತ್ತು ಸೈನ್ಸ್ ಎರಡಕ್ಕೂ ಕೊಡ್ತಾ ಇದ್ದೀವಿ. ಸೊ ಪ್ಲೇ ಲಿಸ್ಟು ಕಲಿಕಾ ಚೇತರಿಕೆ ಅಂತ ಇದೆ, ನೀವು ಅದರಲ್ಲಿ ನಿಮಗೆ ಯಾವ ಟಾಪಿಕ್ ಬೇಕೋ ಅದನ್ನು ನೀವು ಅಂದರೆ ಫಸ್ಟ್ ಟು ಇಲ್ಲಿ 8th ಚಾಪ್ಟರ್ವರೆಗೂ ಆಗಿದೆ. ಸೊ ಯಾವ ಚಾಪ್ಟರ್ ಬೇಕೋ ನೀವು ಅದರಲ್ಲಿ ತಗೊಂಡು ನೀವು ವರ್ಕೌಟ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ನಿಮ್ಮನ್ನು ನೆಕ್ಸ್ಟು ಸೆಷನಲ್ಲಿ ನೋಡ್ತೀನಿ. ಅಂಟಿಲ್ ದೆನ್ ಬಾಯ್, ಥ್ಯಾಂಕ್ ಯು.